ನಮಸ್ಕಾರ. ಯಾರು ಈ ಧನುರಾಶಿ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿರ್ತೀರ, 1ನೇ ಪಾದ ಆಗ್ಬೋದು, 2ನೇ ಪಾದ ಆಗ್ಬೋದು, 3ನೇ ಪಾದ ಆಗ್ಬೋದು, 4ನೇ ಪಾದ ಆಗ್ಬೋದು. ಯಾರು ಧನುರಾಶಿ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿರ್ತೀರೋ ಇವರು ಅಂಜನಾದ್ರಿ ಬೆಟ್ಟಕ್ಕೆ ವರ್ಷದಲ್ಲಿ ಒಂದು ದಿನ ಆದರೂ ಹೋಗಿ ದರ್ಶನ ಮಾಡಿ ಬನ್ನಿ. ಯಾವಾಗ ಅಂದರೆ ಅಮಾವಾಸ್ಯೆ ಶನಿವಾರ ಬಂದಾಗ ಹೋಗಿ ವೀಳ್ಯದೆಲೆ ಹಾರ ದೇವರಿಗೆ ಸಮರ್ಪಣೆ ಮಾಡಿ ಅಲ್ಲಿ ಯಂತ್ರೋದ್ಧಾರಕ ಹನುಮಸ್ತೋತ್ರ ಪಠಣೆ ಮಾಡಿ ಅಥವಾ ಹನುಮಾನ್ ಚಾಲೀಸ್ ಪಠಣೆ ಮಾಡಿ ಆಂಜನೇಯ ಸ್ವಾಮಿಗೆ ಡಿಮ್ಯಾಂಡ್ ಮಾಡಿ ಕೇಳಿ. ನಿಮ್ಮ ಕಷ್ಟಗಳು, ನಿಮ್ಮ ನೋವುಗಳು, ದುಃಖಗಳು, ದುಮ್ಮಾನುಗಳು, ಹಣಕಾಸಿನ ವಿಚಾರದಲ್ಲಿರ್ಬೋದು, ಸಾಲಬಾಧೆ ವಿಚಾರದಲ್ಲಿರ್ಬೋದು, ಮದುವೆ ವಿಚಾರದಲ್ಲಿರ್ಬೋದು, ಉದ್ಯೋಗದ ವಿಚಾರದಲ್ಲಿರ್ಬೋದು, ವ್ಯಾಪಾರದ ವಿಚಾರದಲ್ಲಿರ್ಬೋದು, ಆಂಜನೇಯ ಸ್ವಾಮಿನ ಡಿಮ್ಯಾಂಡ್ ಮಾಡಿ ಕೇಳಿ. ಓಂ ಹಂ ಹನುಮತೇ ನಮಃ, ಓಂ ಹಂ ಹನುಮತೇ ನಮಃ ಅಂತ ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡಿ. ಯಾಕೆಂದರೆ ಧನುರಾಶಿ ಮೂಲಾ ನಕ್ಷತ್ರದಲ್ಲೇ ಆಂಜನೇಯ ಸ್ವಾಮಿ ಜನನವಾಗಿರೋದು. ಯಾರು ಈ ರಾಶಿ ನಕ್ಷತ್ರದಲ್ಲಿ ಹುಟ್ಟಿರ್ತಾರೋ ಅಟ್ಲೀಸ್ಟು ವರ್ಷಕ್ಕೆ ಒಂದು ಬಾರಿ ಆದರೂ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡಿ ವೀಳ್ಯದೆಲೆ ಹಾರ ಸಮರ್ಪಣೆ ಮಾಡಿ ದೇವ್ರನ್ನ ಡಿಮ್ಯಾಂಡ್ ಮಾಡಿ ಕೇಳಿ. ಈ ರೀತಿ ವರ್ಷಕ್ಕೆ ಒಂದು ಬಾರಿ ಅಮಾವಾಸ್ಯೆ ಶನಿವಾರ ಬಂದಾಗ ಪ್ರಕ್ರಿಯೆಗಳಿಟ್ಕೊಳ್ಳಿ. ಕಂಪಲ್ಸರಿ ಒಂದು ವರ್ಷಕ್ಕೆ ಒಂದು ಬಾರಿ ಹೋಗ್ತಾ ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಕಷ್ಟಗಳು, ದುಃಖಗಳು, ದುಮ್ಮಾನುಗಳು, ಈ ಶತ್ರು ಕಾಟ, ಹಿತಶತ್ರು ಕಾಟ, ಈ ಮಾಟ ಮಂತ್ರ, ವಾಮಾಚಾರ, ಗಾಳಿ ಸೋಂಕು, ಇನ್ನೊಂದು ಮತ್ತೊಂದು ಏನೇ ಇದ್ದರೂ ನಿಮಗೆ ನಿವಾರಣೆ ಆಗುತ್ತೆ. ತುಂಬ ಪವರ್ಫುಲ್ ಕ್ಷೇತ್ರ. ಈ ಕ್ಷೇತ್ರಕ್ಕೆ ತಪ್ಪದೆ ಧನುರಾಶಿ ಮೂಲಾ ನಕ್ಷತ್ರದವರು ಹೋಗಿ ಬನ್ನಿ. ಎಲ್ರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ, ಶೇರ್ ಮಾಡಿ. ನಮಸ್ಕಾರ.